ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮಂಕಳಿಲೆ ಗ್ರಾಮದ ರಮಾ ಕಲಘಟಗಿ ಎಂಬುವವರು ಕ್ರಿಯಾತ್ಮಕವಾಗಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದ್ದು ವಿವಿಧ ರೀತಿಯಲ್ಲಿ ಪರಿಸರ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ರಂಗೋಲಿ ಚಿತ್ತಾರಗಳು, ಕಲಾಕೃತಿಗಳ ಮೂಲಕ ಪರಿಸರ ಜಾಗೃತಿ, ಮಾದಕ ವಸ್ತುಗಳ ಬಳಕೆಯ ದುಷ್ಪರಿಣಾಮಗಳು, ಧೂಮಪಾನ ನಿಷೇಧ, ಮೂಢನಂಬಿಕೆಗಳು, ಅರಣ್ಯನಾಶ, ತ್ಯಾಜ್ಯ ವಸ್ತುಗಳ ಸಮರ್ಪಕ ವಿಲೇವಾರಿ ಸೇರಿದಂತೆ ಹಲವು ರೀತಿಯಲ್ಲಿ ಪರಿಸರದ ಉಳಿವಿಗೆ ಕೊಡುಗೆ ನೀಡುತ್ತಾ ನೆರೆಹೊರೆಯವರಿಗೂ ಅರಿವು ಮೂಡಿಸುತ್ತಿದ್ದಾರೆ. ಅಲ್ಲದೆ ಮನೆಯ ಸುತ್ತಮುತ್ತ ವಿವಿಧ ಬಗೆಯ ಸಸಿಗಳನ್ನು ಬೆಳೆದು ಅವುಗಳನ್ನು ಸ್ನೇಹಿತರಿಗೆ, ಸಂಬಂಧಿಕರಿಗೆ ನೀಡುವ ಮೂಲಕ ಪರಿಸರ ಉಳಿಸುವ ಅಗತ್ಯದ ಬಗ್ಗೆ ಮನವರಿಕೆ ಮಾಡಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ರಮಾ ಕಲಘಟಗಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ಬಗ್ಗೆ ಮಾತ್ರವಲ್ಲದೆ ಇತರ ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಯೋಚಿಸಬೇಕು. ತಾವು ಪರಿಸರ ಜಾಗೃತಿ ಜೊತೆಗೆ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದು ಹಲವು ಉಪಯುಕ್ತ ಕಾರ್ಯಾಗಾರಗಳನ್ನು ಉಚಿತವಾಗಿ ನಡೆಸುತ್ತಿರುವುದಾಗಿ ತಿಳಿಸಿದರು. ಹೂವಿನ ಗಿಡಗಳನ್ನು ಎಲ್ಲರ ಮನೆ ಮುಂದೆ ಇರಲಿ ಅಂಥೇಳಿ ಬೆಳೆಸಲು ಕೊಡುತ್ತೆ. ವಿದ್ಯಾರ್ಥಿನಿ ಶುಭಶ್ರೀ, ರಮಾ ಅವರು ರಂಗೋಲಿ ಮೂಲಕ ವಿವಿಧ ಜಾಗೃತಿಯ ಚಿತ್ತಾರಗಳನ್ನು ಬಿಡಿಸಿ ಪರಿಸರ ಕಾಳಜಿ ತೋರುತ್ತಿದ್ದಾರೆ. ಆ ಮೂಲಕ ಇತರರಿಗೂ ಪ್ರೇರಣೆಯಾಗಿದ್ದಾರೆ ಎಂದರು. ಮೂಲಕ ಗಿಡ ನೆಟ್ಟುವರ ಮೂಲಕ ರಂಗೋಲಿಯಲ್ಲಿ ಸಾಕಷ್ಟು ಅಂಶಗಳು ಅಡಗಿವೆ. ಅವರು ಪರಿಸರದ ಜಾಗೃತಿಯನ್ನು ಮೂಡಿಸುತ್ತಾರೆ. ಅವರು ನಮಗೆ ತುಂಬಾ ಪ್ರೇರಣೆಯಾಗಿದ್ದಾರೆ. ವಿದ್ಯಾರ್ಥಿ ಶ್ರೀಶಾ ಹೆಗಡೆ, ಪರಿಸರ ರಕ್ಷಣೆ ಕುರಿತು ರಮಾ ಅವರು ಮಾಹಿತಿ ನೀಡುತ್ತಿದ್ದಾರೆ. ರಸ್ತೆಗಳಲ್ಲಿ ಬಿದ್ದಿರುವ ಸಣ್ಣ ಪುಟ್ಟ ಕಲ್ಲುಗಳನ್ನೇ ಬಳಸಿ ಕಲಾಕೃತಿಗಳನ್ನು ತಯಾರಿಸುವ ಬಗ್ಗೆ ಅವರಿಂದ ತರಬೇತಿ ಪಡೆಯುತ್ತಿರುವುದಾಗಿ ಹೇಳಿದರು. ಹಾಗೂ ಗಿಡಗಳನ್ನು ಹೇಗೆ ನೆಡಬೇಕೆಂದು ಹೇಳಿಕೊಡುತ್ತಾರೆ. ನಮಗೆ ಪರಿಸರವನ್ನು ಉಳಿಸಬೇಕೆಂದು ಹೇಳಿಕೊಡುತ್ತಾರೆ. ಶಿಕ್ಷಕಿ ವಿಮಲಾಕ್ಷಿ, ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿರುವುದರಿಂದ ಮಾಲಿನ್ಯ ಹೆಚ್ಚುತ್ತಿದೆ. ಪರಿಸರ ಉಳಿಸಿ ಎನ್ನುವುದು ಬರೀ ಭಾಷಣಕ್ಕೆ ಸೀಮಿತವಾಗಿದೆ. ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಬರಲಿದೆ ಎಂದು ಹೇಳಿದರು. ಈ ದಿನಗಳೇ ತುಂಬ ಅಗತ್ಯವಾಗಿದೆ. ರಮಾ ಅವರು ಅಂಥ ತ್ಯಾಜ್ಯ ವಸ್ತುಗಳನ್ನು ಬಳಸಿ ತುಂಬ ಕಲಾಕೃತಿಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಪ್ರೇರಣೆಯಾಗಿದ್ದಾರೆ.